ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು. ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನನ್ನನ್ನ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. Thanks for inviting me for the Akashvani. I am glad to be here. ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ? ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 years old. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 years ಅಟ್ ದ ಏಜ್ ಆಫ್ 8.5 years ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜ್ ಇಂದಾನೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 days ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ. ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. 20 days ಕ್ಯಾಂಪ್ ಇತ್ತು. ಸೊ ಅಲ್ಲಿ ಸೇಲಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯಿತು. ಆಮೇಲೆ 20 days ಟ್ರೈನಿಂಗ್ ಆದಮೇಲೆ ಸೇಲಿಂಗ್ ಅಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು. ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೇಲಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೇಲಿಂಗ್. ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೇಲಿಂಗ್ ಜರ್ನಿ. ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ. ಕರೆಕ್ಟ್. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು. ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 days ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯಿತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಆ್ಯಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಒಂದು ಸೇಲಿಂಗ್ ಮಾಡಬೇಕು ಅಂತ. ಬಟ್ ಇವೆನ್ಚುಯಲಿ ಹ್ಯಾಸ್ ಎನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬಾ ಕಷ್ಟ ಆಯಿತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ. ಅವರು ಇವ್ರ ಫಿಯರ್ನ ಹೇಗೆ ಫೈಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ, ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ. ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ, ದೋ ಲೈಫ್ ಜಾಕೆಟ್ ಇದೆ, ಬಟ್ ಸ್ಟಿಲ್ ಆ ಭಯ ಅನ್ನೋದಿರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್. ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ಕಾಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ. ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎಂಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th year ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕ್ಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವಳ ಲೈಫಲ್ಲಿ ಬರಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ ಒಂದು ಚಿಕ್ಕ ಏಜ್ ಇಂದಾನೆ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಡ್ ಬಂದೆ, ಮೆಂಟಲಿ ಮತ್ತೆ ಫಿಸಿಕಲಿ. ಅವ್ರಿಗೆ ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು. ಈಗ ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಸ್ಪೋರ್ಟ್ ಅನ್ನೋದು ಇದೆಯಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ
ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕಾಗುತ್ತಾ? ಎಸ್, ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರ್ಯಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್. ದೋ ಇದೆರಡು ವಾಟರ್ ಸ್ಪೋರ್ಟೇ, ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಸ್ಪೋರ್ಟ್ಸ್, ಹಾಗೆ ಡ್ರ್ಯಾಗನ್ ಬೋಟು ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗು ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲಿ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು 3 ಕಾಂಬಿನೇಷನ್, ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದ್ ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್, ಲೇಕಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನ್ ಮಾಡಿದ್ರಂದ್ರೆ, ಲೇಕಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು 2 ಫಿಯರ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋರ್ಡ್ ಬಿದ್ರೆ ಬೋರ್ಡ್ ನಾನು ಹೆಂಗ್ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years old, ಆರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದು ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರಿ ಅಂದ್ರೆ, ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು. ಸೊ ಹಿಂದೆಯಿಂದ ಪುಷ್ ಕೊಡ್ಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬೋದು, ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ. ಅಟ್ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೆಯ್ಟ್ ಮಾಡಿಲ್ಲ, ಎನಿವೇಸ್ ಅವ್ರಿಗೆ ಗೊತ್ತು ವೆಯ್ಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು. ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು. ಅಟ್ಲೀಸ್ಟ್ 100 to 100 meters, 100 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್, ಇದು ಸ್ವಿಮ್ ಮಾಡ್ತಾ ಇದ್ರು, ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ, ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂತ ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ 1 fear ನ ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂಥಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂಥಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂಥನಿಂಗ್, ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ. ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನೂ ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲ ಅವಳು? ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೇಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟೇ, ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ. ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಅವ್ರು ಟ್ರೈನ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು. ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟೆಡ್. ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ 2 ಕೈ ಗಟ್ಟಿರ್ಬೇಕು, ಮೇನ್ ಆಗಿ ಯೂಸ್ ಆಗೋದೇ 2 ಕೈ. ಕರೆಕ್ಟ್. ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ ಯಾವ್ದಾದ್ರು ಎಕ್ಸಸೈಸ್ ಇದೆನಾ, ಹೇಗೆ? ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೋಟೀನ್ಸ್ ಇತ್ತು. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವ್ರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗೂ ಅಷ್ಟೇ ಪುಷ್ ಅಪ್ಸ್ ಪುಲ್ ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ದ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟ್ರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೇಟ್ ಇಂದ ಮಾಡ್ತಾ ಇದ್ರಿ. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್, ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟ್ರಲ್ ರೈಸಸ್, ಪುಷ್ ಅಪ್ಸ್ ಎಲ್ಲ ಮಾಡಿಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ. ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರ್ಯಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತಾ, ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತಾ? ಅಮ್ಮ ಹೇಳಿದ್ರಂತ ಮಾಡಿದೆ, ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ? ನನಗೆ ಇಷ್ಟ ಆಗಿತ್ತು, ಸೇಲಿಂಗ್ ಆಗಿತ್ತೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ. ಅಥ್ಲೆಟಿಕ್ಸ್ ಕన్నా ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯ್ನ್ ಆಗಬೇಕು ಅಂತ. ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನ್ಗೆ ಬೇಡ ಅನಿಸ್ತು? ಯಾಕಂದ್ರೆ ನಂಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನಂಗೆ. ಅಂದ್ರೆ ನೀರಲ್ಲಿ ಹೋಗ್ದೆ ಅಂದ್ರೆ ನಂಗೆ ಒಂಥರ ಇಷ್ಟ ಆಗ್ತಿತ್ತು. ಅಂದ್ರೆ ನೀರೊಟ್ಟಿಗೆ ಆಟ ಆಡೋದಂದ್ರೆ ನಿಂಗೆ ಬಹಳ ಇಷ್ಟ. ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ, ಹಾಗಾಗಿ ನಿನ್ಗೆ ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು. ಹೌದು. ಸಮನ್ವಿ, ಈಗ ನಿನ್ಗ 12 ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನೂ ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
ನಾನು ಇಂಟರ್ನ್ಯಾಷನಲ್ಗೆ ಹೋಗೋಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 yearsಲ್ಲಿ ನನಗೆ ನ್ಯಾಷನಲ್ಸಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ಗೆ ಕ್ವಾಲಿಫೈ ಆಗಿದ್ದೆ. ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಏನಾದ್ರೂ ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ? ಹೌದು. ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ? ನಿನ್ಗೆ ಯಾರು ಗೈಡೆನ್ಸ್ ಮಾಡಿದ್ರು? ನನಗೆ ಸೇಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನನಗೆ ನೀರಲ್ಲಿ ಹೋಗೋಕ್ಕೆ ಭಯ ಆಗ್ತಿತ್ತು. ಇನ್ನು ಮುಂದೆ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್. ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಅವ್ರು ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು, ನನಗೆ ಭಯ ಫಿಯರ್ನ ದೂರ ಮಾಡೋಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ. ಪ್ರಾಕ್ಟೀಸ್ ಮಾಡುವಾಗ ನದಿ, ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು. ಎಲ್ಲ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನೆ ಹೇಗೆ ಪರಿಹಾರ ಕಂಡುಕೊಂಡೆ ನೀನು ಈ ಸಮಸ್ಯೆಗೆ? ನಾನು ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸೋ ಲೆಕ್ಕಲ್ ಮಾಡ್ಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು ಸ್ಯಾಟರ್ಡೆ ಮಾರ್ನಿಂಗ್ 9 o'clock ಅಲ್ಲಿ ರೀಚ್ ಆಗ್ತಿದ್ದೆ. 15 minutes ರೆಸ್ಟ್ ತಗೊಂಡ್ಬಿಟ್ಟು ಇನ್ ದ ವಾಟರ್ ಐ ಗೋ ಪ್ರಾಕ್ಟೀಸ್ ಫಾರ್ 7 hours. ಆಮೇಲೆ ಬಂದ್ಬಿಟ್ಟು ನಾನು ಡ್ರೆಸ್ ತಗೊಂಡಿದ್ದೆ, ಇಲ್ಲಾಂದ್ರೆ ಜಿಮ್ಗೆ ಹೋಗ್ತಿದ್ದೆ. ಅಲ್ಲಿ ಸ್ಯಾಟರ್ಡೆ ಸಂಡೇ ಹಂಗೆ ಹೋಗ್ತಿತ್ತು. ಸಂಡೇ ಈವ್ನಿಂಗ್ ನಂದು ಟ್ರೈನ್ ಇತ್ತು. ಸಂಡೇ 6 o'clock ನಾನು ಹೋಗ್ತಿದ್ದೆ. ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನ್ನಿಸ್ತಾ ಇತ್ತಾ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ಲಿ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡ್ಬೋದಿತ್ತು ಅಂತ? ಇಲ್ಲ ನಂಗೆ ಸೇಲಿಂಗ್ ಆಗಿದ್ರೆ ನಂಗೆ ಜರ್ನಿ ಅಂದ್ರೆ ಇಷ್ಟ. ನಂಗೆ ಹೋಗ ಬರೋದು ಆ ವೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಫಾರೆಸ್ಟ್ ಇರುತ್ತೆ, ಗ್ರೀನರಿ ಇರುತ್ತೆ, ಎಲ್ಲ ನೋಡಕ್ ಹೋಗುತ್ತೆ, ಫನ್ ಇರುತ್ತೆ. ಸೊ ಹೇಗೆ ಹೊಂದಿಸ್ಕೋತೀಯ? ಈಗ ನೋಡು, ವೀಕೆಂಡಿಗೆ ನೀನು ಮೈಸೂರಿಗೆ ಹೋಗಿ ಬರ್ತೀಯ, ಡೈಲಿ ಸ್ಕೂಲ್ ಇರುತ್ತೆ. ಯಾವ ರೀತಿ ನಿನ್ನ ದಿನಚರಿ ಇದೆ ಒಂದು ಇಡೀ ದಿನದ್ದು? ನಾನು ಮಾರ್ನಿಂಗ್ 4:30 ಹಂಗೆ ಐ ವೇಕಪ್ ಆ್ಯಂಡ್ ಐ ಕಂಪ್ಲೀಟ್ ಮೈ ಮಾರ್ನಿಂಗ್ ರೊಟೀನ್ ಆ್ಯಂಡ್ ಆಲ್. ಇನ್ನು 1 hour ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ, ಮಮ್ಮಿ ಜೊತೆ ಹೋಗ್ತೀನಿ, ಮಮ್ಮಿ ಹೆಲ್ಪ್ ಮಾಡ್ತಾರೆ ನನಗೆ. ಆಮೇಲೆ ಐ ಕಮ್ ಹೋಮ್ ಬೈ 6. ಆಮೇಲೆ ನಾನು 6:30ವರೆಗೂ ನಾನು ನನ್ನ ಈವ್ನಿಂಗಲ್ಲಿ ಏನೇನು ಓದಿದೆ ಅವೆಲ್ಲ ರಿವೈಸ್ ಮಾಡ್ತೀನಿ. ಅದಾದಮೇಲೆ ಐ ಗೆಟ್ ರೆಡಿ ಫಾರ್ ಮೈ ಸ್ಕೂಲ್ ಆ್ಯಂಡ್ ಮಮ್ಮಿ ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಸ್ಟಿಲ್ 7:45. ಯಾವ ಸ್ಕೂಲ್ ನಿಂದು? ಶ್ರೀ ಚೈತನ್ಯ, ಇವಾಗ KV. ಹೌದಾ? ಈಗ ಸ್ಕೂಲಲ್ಲೆಲ್ಲ ಗೊತ್ತಾ ನೀನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು? ಅವ್ರು ಹೇಳ್ತಾರೆ, ವಾವ್, ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಡೂ ಆಲ್ ದೀಸ್, ಐ ವಾಂಟ್ ಬಿಕಮ್ ಲೈಕ್ ಯು, I want some gold medals, I want some national medals, I want to become great like you ಅಂತ ಹೇಳ್ತಾರೆ ಕ್ಲಾಸ್. ಖುಷಿ ಆಗುತ್ತಲ್ಲ, ಎಲ್ರು ಗುರುತಿಸ್ತಾರಲ್ಲ ಅಂತ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನೂ ಏನಾದ್ರೂ ಸಾಧನೆ ಮಾಡ್ಬೇಕು ಅನಿಸುತ್ತೆ ಅಲ್ಲ? ಹೌದು. 4 ಜಿಲ್ಲಾ ಮಟ್ಟದ ಡ್ರ್ಯಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದೀಯಲ್ವಾ? ಆ ಪಂದ್ಯಾವಳಿಯ ಕುರಿತಾಗಿ ಹೇಳು. ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ ಬಿಲೋ 8 ಇಂದ ಆಗಲ್ಲ, 8 ಇಂದ ಇನ್ನ 16ವರೆಗೂ ಜೂನಿಯರ್ ಆಗುತ್ತೆ ಅಂಡ್ 17+ ಸೀನಿಯರ್ಸ್ ಆಗುತ್ತೆ. ಇನ್ನೊಂದು ಒಂದು ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಹಿಂದೆ ಹ್ಯಾಂಡಲ್ ಮಾಡ್ತಾರೆ. ಇನ್ನು ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡಬೇಕು. ಇನ್ನು ಹ್ಯಾಂಡ್ಲರ್ ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮಗೆ. 5 ಅಟ್ ದ ಲೆಫ್ಟ್, 5 ಅಟ್ ದ ರೈಟ್. 10 ಪೆಡ್ಲರ್ಸ್ ಇರ್ತಾರೆ. 2 ಸ್ಪೇರ್ ಇದ್ದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ. ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರ್ಯಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೆ ಏಜ್ ಕ್ಯಾಟಗರಿನ ಅಥವಾ ಓಪನ್ನ? ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್. ಈಗ ನೀ 2nd ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ? ಪ್ರಾಕ್ಟೀಸ್ ನಂದು ಅಂದ್ರೆ 1-2 weeks ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 weeks ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು, ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈಗ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು. ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ. ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ರು. ಅವರು ನಿನ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು. ಅವರು 1-2 months ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರ್ಯಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ. ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್ ಈ ಎರಡರಲ್ಲಿ ಏನ್ ವ್ಯತ್ಯಾಸ? ಅಂದ್ರೆ
ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ ಮಾಡೆಲ್, ಎರಡು ಸೇಮ್ ಇರ್ತದೋ? ಡಿಫ್ರೆಂಟ್. ಯಾವ ರೀತಿ? ಯಾವ ರೀತಿ ಅಂದ್ರೆ ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರ್ಯಾಗನ್ ಬೋಟ್ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 ಮೀಟರ್ 1 ಕಿಲೋಮೀಟರ್ ಲಾಂಗ್ ಬೇಕಷ್ಟೇ. ಹಾಗಾದ್ರೆ ಡ್ರ್ಯಾಗನ್ ಬೋಟ್ ಗ್ರೂಪ್ ಗೇಮ್. ಹೌದು. ಸೈಲಿಂಗ್ ಇಂಡಿವಿಜುವಲ್ ಆಡ್ಬೋದು, ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನು ದೊಡ್ಡ ಬೋಟ್ಸ್ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 ಪೀಪಲ್ಸ್ ಇರ್ತಾರೆ. 2024ರಲ್ಲಿ ಮೈಸೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರಮಟ್ಟದ ಸ್ಪರ್ಧೆ ಆಗಿತ್ತಾ? ಹೇಗಿತ್ತು ಅನುಭವ ಅಲ್ಲಿ? ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ನ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು. ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನಾನು ಮೆಡಲ್ ಸೆಕ್ಯೂರ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದ್ದೆ. ನಿನ್ನ ಸಮ ಏಜ್ ನವರು ಇರ್ಲಿಲ್ಲ, ಎಲ್ಲರೂ ದೊಡ್ಡವರು ಇರೋದ್ರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡಿ ಅಲ್ಲಿ? ನಾನು ಅನ್ಕೊಂಡೆ ಏನಾಗ್ಲೂ ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬೋದು. ನಾನು ಅಟ್ಲೀಸ್ಟ್ 1 ಮೆಂಬರ್ನ ಔಟ್ ಮಾಡಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ಗೇನು ಒಂದು ಟೈಮ್ ಇರುತ್ತೆ, ಆ ಟೈಮ್ ಲೂಪಲ್ಲೇ ನಾವು ಫಿನಿಶ್ ಬರಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 ಮಿನಿಟ್ಸ್ ಅಷ್ಟೇ. ನಾನಂದ್ರೆ ನಾನು 1 ಫ್ರೆಂಡ್ ಮಾಡಿದ್ದಷ್ಟೇ, ಬಟ್ ಅವ್ರು ನನ್ನ ಸೀನಿಯರ್ ಕ್ಯಾಟಗರಿಲಿದ್ರು. ನಾನೇನು ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸಲ್ಲಿ ಫುಲ್ ವಿಂಡ್ ಬಂದಿತ್ತು. ಅದರಲ್ಲಿ ನಾನು ರೇಸ್ ಫಿನಿಶ್ ಮಾಡೋಕ್ಕೆ ಲಾಸ್ಟ್ ಲೂಪಲ್ಲಿದ್ದೆ, ಅದರಲ್ಲಿ ಫುಲ್ ವಿಂಡ್ ಆಯಿತು. ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ಕ್ಯಾಪ್ಸೈಸ್ಡ್. ರಾಷ್ಟ್ರಮಟ್ಟದ ಸೈಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಿ, 4 ರಾಷ್ಟ್ರಮಟ್ಟದ ಸೈಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿನ್ಗೆ ನೆನಪುಳಿಯುವಂತಹ ಯಾವ್ದಾದ್ರು ಸ್ಪರ್ಧೆ ಇದೆನಾ? ಹೌದು. ಅದ್ರ ಬಗ್ಗೆ ಹಂಚ್ಕೋ. ನಂದು ಫಸ್ಟ್ ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು ಡಬಲ್ ಹ್ಯಾಂಡೆಡ್ ಬೋಟ್ ಮಾಡಿದ್ದೆ. ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು. ನಾನು ನನ್ನ ಪಾರ್ಟ್ನರ್ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಬಿಕಾಸ್ ಆಫ್ ದಟ್ ನಾವು ಎವ್ರಿ ರೇಸಲ್ಲಿ ಕ್ಯಾಪ್ಚರ್ಸ್ ಮಾಡ್ತಿದ್ರಿ. 1 ರೇಸಲ್ಲಿ ಮಾತ್ರ ನಾನು ಕ್ಯಾಪ್ಚರ್ಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು. ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದು ಮಾಡ್ಬಿಟ್ಟು ಬೋಟ್ನ ಸ್ಟ್ರೇಟ್ ಮಾಡು, ಅವ್ನು ಹೇಳ್ದ ನಿನ್ನ ಬೆಸ್ಟ್ ಟ್ರೈ ಮಾಡಿ, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್ ನೀನು ಫಿನಿಶ್ ಮಾಡಿ ಅಷ್ಟೇ, ನಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದಮೇಲೆ ನಾನು ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲೂಪ್ ಮಾಡಿದೆ ಆ್ಯಂಡ್ ಫಿನಿಶ್. ಎಲ್ಲಿ ನಡೆದಿತ್ತಿದು? ಇದು KRS ಡ್ಯಾಮ್. ಸೊ ಕ್ರಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ, ಯಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ? ನಾನು ಯಾವಾಗೂ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ನ ಕೋಚ್ ಮಾಡ್ತಾನೆ, ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಮಾಡ್ತಾನೆ. ಯಾವಾಗೈತೆ ನಾನು ನಾನೇ ಮೋಟಿವೇಟ್ ಮಾಡೋಕ್ಕಾಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ. ಕ್ರಿಟಿಕಲ್ ಮೂಮೆಂಟ್ ಆಗ ನಾನು ಮಾಡ್ಕೊಂತೀನಿ. ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು, ಹಿಂದಿರುಗಿ ಹೋಗ್ಬಾರ್ದು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ. ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು? ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು, ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾನು ಬಂದಿದ್ರು, ಮಲೇಷ್ಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ. ನಿನ್ನ ಏಜ್ ನೋಡಿದ್ರಾ ಅಲ್ಲಿ? ನಾನೇ ಎಲ್ಲಾರ್ಕನ ಯಂಗೆಸ್ಟ್ 420 ಬೋಟಲ್ಲಿ. ಓ ಹೌದಾ? ನಮ್ ಬೋಟಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದರೆ ನನಗೆ ಜಾಸ್ತಿ ಯಂಗ್ ಅನಿಸುತ್ತೆ, ನನ್ನ ಹೈಟ್ ಇಲ್ಲ. ಎಲ್ಲರೂ ಹೇಳ್ತಾರೆ ನೀನು ಜಾಸ್ತಿ ಗ್ರೇಟ್ ಇದೆಯಾ, ನೀನು ಇಷ್ಟು ಯಂಗ್ ಏಜಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ. ಅಂದರೆ ನನ್ಕನ 1 year 2 years ಸೀನಿಯರ್, ಅವ್ರಕನ ಬೋಟಲ್ಲಿ ನಮ್ಮ ಸೀನಿಯರ್ ನೋಡ್ತಾರೆ. ಸೊ ನಾನು ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನು ಇಷ್ಟು ಸೀನಿಯರ್ ಇದೆಯಾ, ಇಷ್ಟು ಚಿಕ್ಕ ಏಜಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ. ಒಂದು 8 ಕಂಟ್ರಿಯವ್ರು ಬಂದಿದ್ರು ಆಡ್ಲಿಕ್ಕೆ. ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ? ಅವರಾದರೆ ಅವ್ರಿಗೆ ನಮಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಆಸ್ಮಾನ್ಗೆ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜಿಂದನೂ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದರೆ ನಾವು ಇಂಡಿಯನ್ಸ್ ಯಾವಾಗಲೂ ಏನನ್ನ ಬೀಚಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್. ಅವರೆಲ್ಲ ಎಲ್ಲಿ ಮಾಡ್ತಾರೆ? ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರು ಯಾವ ಕಂಟ್ರಿಯಿಂದ ಬಿಲಾಂಗ್ ಮಾಡ್ತಾರೋ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ಗೆ. ಅದು ಅವ್ರ ಫೇಮಸ್ ಇದೆ, ಎಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ. ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
ಆ ಸೇಲಿಂಗ್ ಲೀಗಲ್ಲಿ ಅಂದರೆ 14 ಗ್ರೂಪ್ಸ್ ಇರುತ್ತೆ, ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ನ 52 ಪ್ಲಸ್ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ನ ಫಾರಿನರ್ಸ್ನ ಎಲ್ಲರನ್ನ ಗ್ರೂಪಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿತ್ತು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲರೂ ಇಂಟರ್ನ್ಯಾಷನಲ್ ಆಡಿದ್ರು. ಆಲ್ ಇಂಡಿಯಾದಲ್ಲಿ ನಿಂದು ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ? ನಾನು 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ. ಸೊ ಬೇರೆ ಬೇರೆ ಕೆಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚ್ಕೋ. ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದಿ? ಆ ಸೇಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯಲ್ಲಿ ಆಗಿತ್ತು. ಅಲ್ಲಿ ಉಮಯಂ ಲೇಕಲ್ಲಿ ಆಗಿತ್ತು. ವೆದರ್ ಹತ್ರ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಚೇಂಜ್. ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ? ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ. ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್, ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ, ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ? ಇದು ಸೇಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಹೋಗುತ್ತೆ. ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ. ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ. ಇವ್ರದ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ. ಜಸ್ಟ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನೂ ಜಾಸ್ತಿ ಪುಲ್ ಮಾಡಬೇಕಾಗುತ್ತೆ. ಇವ್ರ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ. ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡ್ದೆಯಲ್ಲ, ಅಲ್ಲಿ ಕ್ಯಾಶ್ ಪ್ರೈಸ್ ಏನಾರು ಇತ್ತಾ? ಎಷ್ಟು ಟೀಮ್ ಇದ್ದು ಅಲ್ಲಿ? ಅಲ್ಲಿ 14 ಟೀಮ್ಸ್ ಇತ್ತು. ಅದರಲ್ಲಿ ಯಾರೈತೆ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 lakhs ಸಿಕ್ತು. ಇನ್ನು ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ಮ ಟೀಮ್ 9th ರ್ಯಾಂಕ್ ಬಂತು. ಅದರಲ್ಲಿ ನಮಗೆ 9 lakhs ಸಿಕ್ತು. ಸೊ ಎಷ್ಟು ಜನ ಇದ್ರಿ ಅದರಲ್ಲಿ? ನಮ್ಮ ಟೀಮಿಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟಲ್ಲಿ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3. ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ ರೋಲ್ ಮಾಡೆಲ್ ಯಾರು? ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದ್ದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರನ್ನು, KC ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಂಗೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್? ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರ್ವನಂದ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು BSc ಬಂದಿದ್ರು, ಸೊ ಐ ಮೆಟ್ ಹಿಮ್ ದೇರ್. ಏನಂದ್ರು ಅವರು ಅವಾಗ? ನನಗೆ ಅಷ್ಟು ಡೌಟ್ಸ್ ಇರಲಿಲ್ಲ. ಅವ್ರು ಹೇಳಿದ್ರು, ನೀನು ಯಾವಾಗೈತೆ ದೊಡ್ಡಲಾಗ್ತೀಯ ಅವಾಗ ಮೈಟ್ ಬಿ ನಿಂಗೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಗೆ ನೋಡೋಕ್ಕಾಗುತ್ತೆ, ಓಷನಲ್ಲಿ ಮಾಡ್ತೀಯಾ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯಿತು. ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರು ಹೇಳಿದ್ದೆಲ್ಲ ಫೇಸ್ ಮಾಡಿದೆ. ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಹೌದು. ಗುರಿ ಏನಪ್ಪಾ ನಿಂದೀಗ ಮುಂದೆ? ನನ್ನ ಗೋಲ್ ಇವಾಗೈತೆ ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್. ಬಟ್ ನನ್ನ ಫ್ಯೂಚರ್ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ. ರೆಸ್ಲಿಂಗು ಕಲಿತಾ ಇದೀಯಾ? ಸೊ ಅದ್ರ ಬಗ್ಗೆ ಹೇಗೆ ನಿನ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ? ಥ್ರೂ ಅಶ್ವಿನಿ ದೀದಿ. ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು. ಅವ್ರ ರೆಸ್ಲಿಂಗ್ ನೋಡಿ ಓಕೆ, ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಂಡ್ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟು ನಮಗೆ ಇಲ್ಲ ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮಲ್ಲಿ ಇದನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಆಸ್ ಅನ್ ಅಡ್ವೆಂಚರ್, ಓಕೆ, ಇವ್ರು ತುಂಬಾ ಅಡ್ವೆಂಚರ್ ಮಾಡಿದ್ದಾರೆ. ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸಿ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ. ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹ್ಯಾಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫೀಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್. ಏನ್ ಬೆಸ್ಟ್ ಆಗುತ್ತೆ ಅವಳಿಗೆ ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಟಿಲ್ ಹರ್. ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯಾ. ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆನಾ ನಿನ್ಗೆ?
ನಾನು ಅಂದರೆ ಸೇಲಿಂಗ್ ಆದರೆ ನಾನು 1 year ಅಟ್ಲೀಸ್ಟ್ ಮೈಟ್ ಬಿ ನಾನು 1 or 2 ನ್ಯಾಷನಲ್ಸ್ ಆಡ್ಬೋದು ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ. ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿನ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೆಯಾ, ಮ್ಯಾಟಾ? ಮ್ಯಾಟ್. ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ? ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡಬೇಕಾಗಿರೋದು ಓನ್ಲಿ 3 things: ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರು ಡೌನ್ ಅಲ್ಲಿ ಇದ್ದಾಗ. ಆಮೇಲೆ ಅವ್ರಿಗೆ ಅವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರೆ ಅಂದ್ರೆ, ಬಿಟ್ಟು ಮಮ್ಮಿ, ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವಶನ್ ನನಗೆ ಅವ್ರು ಕೇಳೋದು. ದೆನ್ ಐ ಸೆಡ್, ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ, ವಾಟ್ ಈಸ್ ದ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್. ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬ ಅಷ್ಟೇ. ವಾಟ್ ಎವರ್ ರಿಸಲ್ಟ್, ದಟ್ ಈಸ್ ಸೆಕೆಂಡ್ರಿ. ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್, ನೀನ್ 100% ಅಲ್ಲಿ ಕೊಟ್ಟಿಯಾ, ಅಂಡ್ ವಾಟ್ ಎವರ್ ರಿಸಲ್ಟ್, ದಟ್ ಈಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಈಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡಬೇಕಾಗುತ್ತೆ, ಆರ್ ಎಲ್ಸ್ ಶಿ ಈಸ್ ಡೂಯಿಂಗ್ ಗುಡ್. ಆ್ಯಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ. ವಾಟ್ ಎವರ್ ಹರ್ ಡ್ರೀಮ್ಸ್, ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಆ್ಯಂಡ್ ಮುಂದೇನೂ ಹಾಕಲ್ಲ, ಬಿಕಾಸ್ ಶಿ ಈಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನು ಅಚೀವ್ ಮಾಡಬೇಕು. ಶಿ ಆ್ಯಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಅನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟೀಸ್, ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್ ಇದಿದೆ, ಓಕೆ, ಐ ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ. ಓಕೆ, ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಏನೇನು ಬುಕ್ಸ್ ಇವಾಗಿಂದಾನೇ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಇವರು ಅಷ್ಟೇ, ಸೇಲಿಂಗ್ ಹೇಳಿದ್ರು, ಓಕೆ, ಗೋ ಫಾರ್ ಇಟ್. ನಿಮಗೆ ಸೇಲಿಂಗ್ ಇಷ್ಟನಾ, ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಳಿಗಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ. ಓಕೆ, ಸೇಲಿಂಗ್ ಏನಿದೆ, ಏನು ಸ್ಪೋರ್ಟ್ಸ್ ಇದೆ, ಏನೇನು ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್, ಇವಳಿಗೆ ನಾನು ಏನೇನು ವರ್ಕೌಟ್ ಮಾಡಿಸ್ಬೇಕು, ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು. ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನು ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ. ಹಾಗೆ ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಾ? ಎಂಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ, ಓಕೆ, ಎನಿವೇರ್ ಇಫ್ ಶಿ ಗೋಸ್ ರಾಂಗ್, ಅಲ್ಲಿ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ. ಬಟ್ ಐ ಡೋಂಟ್, ಅವ್ರ ಆಸೆಗೆ ನಾನು ಯಾವತ್ತೂ ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ. ಒಳ್ಳೆಯದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ. ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.